ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಜನವರಿ 22ರಂದು ಶ್ರೀರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದೆ. ಶ್ರೀರಾಮ ಲಲ್ಲ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಅಯೋಧ್ಯೆ ನಗರಿಗೆ ಸಾಕಷ್ಟು ಮಂದಿ ಸಾಧು ಸಂತರುಗಳು ವಿವಿಐಪಿ ಅತಿಥಿಗಳು ಬರ್ತಾ ಇದ್ದಾರೆ. ಅವರಿಗೆಲ್ಲ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. 5 ಸ್ಟಾರ್ ಹೋಟೆಲ್ ರೀತಿಯಾದಂಥ ಅವರಿಗೆ ವ್ಯವಸ್ಥೆ ಇರಬೇಕಾಗುತ್ತೆ. ಹಾಗಾಗಿ ಅಯೋಧ್ಯೆ ನಗರದ ಬಹುತೇಕ ಕಡೆಗಳಲ್ಲಿ ಟೆಂಟ್ ಸಿಟಿಗಳನ್ನು ಮಾಡಲಾಗ್ತಾ ಇದೆ. ವ್ಯಾಪಾರಸ್ಥರು ಬರ್ತಿದ್ದಾರೆ, ಚಲನಚಿತ್ರ ನಟ ನಟಿಯರು ಬರ್ತಾ ಇದ್ದಾರೆ, ಅವರಿಗೆ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಅಯೋಧ್ಯೆ ನಗರದಲ್ಲಿ ಟೆಂಟ್ ಸಿಟಿಗಳನ್ನು ಮಾಡಲಾಗ್ತಾ ಇದೆ. ನಾನೀಗ ಬ್ರಹ್ಮಕುಂಡ್ ಏರಿಯಾದಲ್ಲಿ ಇರ್ತಕ್ಕಂಥ ಒಂದು ಟೆಂಟ್ ಸಿಟಿಯನ್ನು ನಿಮಗೆ ತೋರಿಸ್ತೀನಿ. ಟೆಂಟ್ ಸಿಟಿ ಅಯೋಧ್ಯೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಖಾಸಗಿ ಸಂಸ್ಥೆ ಒಂದು ಟೆಂಟ್ ಸಿಟಿಯನ್ನು ನಿರ್ಮಾಣ ಮಾಡಿದೆ. ಈ ಟೆಂಟ್ ಸಿಟಿ ಏನಿದೆ ಎಕ್ಸಾಕ್ಟ್ ಆಗಿ ರಾಮ ಮಂದಿರದ ಆಪೋಸಿಟ್ ಇರ್ತಕ್ಕಂಥದ್ದು. ರಾಮ ಮಂದಿರಕ್ಕೆ ಹತ್ತಿರ ಇರತಕ್ಕಂತಹ ಈ ಒಂದು ಟೆಂಟ್ ಸಿಟಿ 30 ಟೆಂಟ್ಗಳನ್ನು ಹೊಂದಿರತಕ್ಕಂತಹದ್ದು. ಮುಖ್ಯವಾಗಿ ಯಾರಾದರೂ ಅತಿಥಿಗಳು ಬರೋರಿದ್ರೆ, ವಿವಿಐಪಿ ಗೆಸ್ಟ್ಗಳು ಬರೋರಿದ್ರೆ ಅವರಿಗೆ ರಾಮ ಮಂದಿರಕ್ಕೆ ನೇರವಾಗಿ ಹೋಗಿ ಬೇಗ ದರ್ಶನ ಮುಗಿಸ್ಕೊಂಡು ಇಲ್ಲಿ ಬರಬಹುದಾಗಿದೆ. कार गराज नेटवर्क ग्रेट, क्लेम कवर ग्रेट, प्राइस वेट वाह, प्राइस भी ग्रेट. टाटा AIG कार इंश्योरेंस, ट्रस्टेड नाम, फैंटास्टिक नाम. ಅಷ್ಟು ಹತ್ತಿರದಲ್ಲಿ ಈ ಒಂದು ಟೆಂಟ್ ಸಿಟಿಯನ್ನು ನಿರ್ಮಾಣ ಮಾಡಲಾಗಿದೆ. ನೋಡಬಹುದು ಅಲ್ಲಿ ರಿಸೆಪ್ಷನ್ ಕೂಡ ಇದೆ. ಅಂದರೆ ಅತಿಥಿಗಳು ಬಂದಾಗ ಅವರೇನಾದರೂ ರೂಮಿನ ಬಗ್ಗೆ ಮಾಹಿತಿಯನ್ನು ಪಡೆಯುವಂಥದ್ದು, ಇನ್ನಿತರ ಮಾಹಿತಿಯನ್ನು ಪಡೆಯೋದಕ್ಕೆ ರಿಸೆಪ್ಷನ್ ಕೂಡ ಮಾಡಲಾಗಿದೆ. ಮುಖ್ಯವಾಗಿ ಇಲ್ಲಿ ಡೈನಿಂಗ್ ಹಾಲ್ ಕೂಡ ಇರುವಂತಹದ್ದು. ಸಾಮಾನ್ಯವಾಗಿ ಐಷಾರಾಮಿ ಹೋಟೆಲ್ಗಳಲ್ಲಿ ಡೈನಿಂಗ್ ಹಾಲ್ನ ವ್ಯವಸ್ಥೆ ಹೇಗಿರುತ್ತೆ ಅದೇ ರೀತಿಯಾದಂಥ ಡೈನಿಂಗ್ ಹಾಲ್ನ ವ್ಯವಸ್ಥೆ ಕೂಡ ಇಲ್ಲಿ ಇರುವಂಥದ್ದು. ನೋಡ್ತಿರ್ಬೋದು ಎಷ್ಟು ಸುಸಜ್ಜಿತವಾಗಿ ಒಂದು ಡೈನಿಂಗ್ ಹಾಲನ್ನು ಮಾಡಿದ್ದಾರೆ. ಐಷಾರಾಮಿ ಹೋಟೆಲ್ಗಳಲ್ಲಿ, 5 ಸ್ಟಾರ್ ಹೋಟೆಲ್ಗಳಲ್ಲಿ ಏನು ವ್ಯವಸ್ಥೆ ಇರುತ್ತೆ ಅದೇ ರೀತಿಯಾದಂತಹ ವ್ಯವಸ್ಥೆ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಡೈನಿಂಗ್ ಹಾಲಿಂದ ಹೊರಗಡೆ ಬಂದರೆ ನಮಗೆ ಕಾಣುವಂತಹದ್ದು ಟೆಂಟ್. 30 ಟೆಂಟ್ಗಳು ಇರ್ತಕ್ಕಂತಹ ಈ ಒಂದು ಪ್ರದೇಶ ನೋಡ್ತಾ ಇರ್ಬೋದು. 30 ಟೆಂಟ್ಗಳನ್ನು ಇಲ್ಲಿ ಹಾಕಲಾಗಿದೆ. ಇದು ತಾತ್ಕಾಲಿಕ ಅಂತಲ್ಲ, ಪರ್ಮನೆಂಟ್ ಆಗಿ ಒಂದು ಟೆಂಟ್ ಸಿಟಿಯನ್ನು ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಟೆಂಟ್ ಸಿಟಿಯ ಟೆಂಟ್ಗಳ ಮಧ್ಯೆ ಇರತಕ್ಕಂತಹ ಪಾರ್ಕ್ ಏನಿದೆ ಇಲ್ಲಿ ನೋಡ್ಬೋದು. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾತಾಡಲಿಕ್ಕೆ, ಊಟವನ್ನು ಮಾಡಲಿಕ್ಕೆ ಕೂಡ ಇಲ್ಲೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಈಗ ಮುಖ್ಯವಾಗಿರ್ತಕ್ಕಂಥದ್ದು ಟೆಂಟ್ ಹೇಗಿರುತ್ತೆ, ಟೆಂಟ್ನ ಒಳಗಡೆ ಹೇಗಿರುತ್ತೆ ಅನ್ನುವಂಥದ್ದು. ಟೆಂಟ್ನ ಒಳಗಡೆ ಕೂಡ ಅತ್ಯಂತ ಐಷಾರಾಮಿ ಆಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೋಡ್ತಾ ಇರ್ಬೋದು ಈ ಥರದ 30 ಟೆಂಟ್ಗಳು ಇರ್ತಕ್ಕಂಥದ್ದು. ಬರೀ ಅಯೋಧ್ಯೆಯಲ್ಲಿ ಈ ಥರದ ಸುಮಾರು ಟೆಂಟ್ ಹೌಸ್ಗಳನ್ನು ನಾವು ಗಮನಿಸ್ಬೋದು. ನೋಡ್ಬೋದು 5 ಸ್ಟಾರ್ ಹೋಟೆಲ್ಗಳಲ್ಲಿ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆ ಇರುತ್ತೆ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಕೂಡ ಇಲ್ಲಿ ಇರತಕ್ಕಂಥದ್ದು. ರಾಮ ಮಂದಿರದ ಉದ್ಘಾಟನೆಗೆ ಬರ್ತಕ್ಕಂಥ ವಿವಿಐಪಿಗಳು ಬೇರೆ ಬೇರೆ ನಗರಗಳಿಂದ ಬರ್ತಾರೆ, ಸಿನಿಮಾ ನಟ ನಟಿಯರು ಬರ್ತಾರೆ. ಅವರುಗಳಿಗೆ ಉಳ್ಕೊಳ್ಬೇಕು ಅಂತಂದರೆ ಅವರೆಲ್ಲರೂ ಕೂಡ 5 ಸ್ಟಾರ್ ಹೋಟೆಲ್ ಥರದ ರೀತಿಯಾದಂತಹ ಹೋಟೆಲ್ಗಳನ್ನ ಅವರು ಹುಡುಕ್ತಾ ಇರ್ತಾರೆ. ಹೀಗಾಗಿ ಈ ಥರದ ಒಂದು ಟೆಂಟ್ ಸಿಟಿಗಳನ್ನ ಅವರನ್ನೇ ಗಮನದಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಜನವರಿ 22ರ ಆಸುಪಾಸಿನಲ್ಲಿ ಈ ಟೆಂಟ್ ಹೌಸ್ ಏನಿದೆ ಎಲ್ಲವೂ ಕೂಡ ಭರ್ತಿಯಾಗಿರ್ತಕ್ಕಂಥದ್ದು, ಎಲ್ಲವೂ ಕೂಡ ಫಿಲ್ ಆಗಿದೆ. ಇದೇ ಥರದ ಟೆಂಟ್ ಹೌಸ್ಗಳನ್ನು ಬೇರೆ ಬೇರೆ ಅಯೋಧ್ಯೆ ಬೇರೆ ಬೇರೆ ಜಾಗದಲ್ಲೂ ಕೂಡ ಮಾಡಲಾಗಿದೆ. ಮುಖ್ಯವಾಗಿ ನಾವು ನೋಡ್ಬೋದು ಅಂತಂದರೆ ಇನ್ನು ಇಲ್ಲಿನ ಬಾತ್ರೂಮ್ ವ್ಯವಸ್ಥೆ ಹೇಗಿದೆ ಅದನ್ನು ಕೂಡ ನೋಡ್ಬೋದು. ಎಲ್ಲವೂ ಕೂಡ ಐಷಾರಾಮಿಯಾಗಿ ಇರ್ತಕ್ಕಂಥದ್ದು. ಬಾತ್ರೂಮ್ ಆಗಿರ್ಬೋದು, ಟೆಂಟ್ ಒಳಗೆ ಕೂಡ ಮುಖ್ಯವಾಗಿ ಅನೇಕ ಸಾಧು ಸಂತರುಗಳು ಬರ್ತಾರೆ, ಮಂಡಲೇಶ್ವರರು ಕೂಡ ಬರ್ತಾರೆ. ಅವರಿಗೆಲ್ಲ ಉಳ್ಕೊಳ್ಳಿಕ್ಕೆ ಈ ಥರದೊಂದು ವ್ಯವಸ್ಥೆ ಮಾಡಬೇಕಾಗುತ್ತೆ. ಜೊತೆಗೆ ಸಿನಿಮಾ ನಟ ನಟಿಯರು ಕೂಡ ಅವರು ಬರೋದ್ರಿಂದ ಅವರಿಗೂ ಕೂಡ ಈ ಥರದೊಂದು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಮತ್ತು ಖಾಸಗಿಯಾಗಿ ಯಾರೇ ಬಂದರೂ ಕೂಡ ಬುಕ್ ಮಾಡಿಕೊಂಡು ಈ ಟೆಂಟ್ ಹೌಸ್ನಲ್ಲಿ ಉಳ್ಕೊಬೇಕಾಗುತ್ತೆ. ಮತ್ತು ಈ ಟೆಂಟ್ ಹೌಸ್ನ ಒಂದು ರಾತ್ರಿಯ ಬೆಲೆ ಅಂತಂದರೆ 10,000ದಿಂದ 11,000 ರೂಪಾಯಿ ಇರುತ್ತೆ. ಸಾಮಾನ್ಯರು ಈ ಟೆಂಟ್ ಹೌಸ್ಗಳಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಬಿಸ್ನೆಸ್ ಮ್ಯಾನ್ಗಳು ಅಂತಹ ವ್ಯಕ್ತಿಗಳು ಮಾತ್ರ ಇಂತಹ ಟೆಂಟ್ ಹೌಸ್ನಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ಖಾಸಗಿಯಾಗಿ ಒಂದಷ್ಟು ಜನ ಈ ಥರದ ಕಂಪನಿಗಳು ಮಾಡ್ತಾ ಇವೆ ಈ ಥರ ಟೆಂಟ್ ಹೌಸ್ಗಳನ್ನ. ಮತ್ತು ಸರ್ಕಾರವು ಕೂಡ ಈ ಥರದ ಟೆಂಟ್ ಹೌಸ್ಗಳನ್ನ ನಿರ್ಮಿಸ್ತಾ ಇದೆ. ಅಲ್ಲಿ VVIP ಸಾಧು ಸಂತರುಗಳು ಯಾರು ಇದ್ರೆ ಅವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಿರ್ಬೋದು. ಈ ಥರದ ಎಲ್ಲ ವ್ಯವಸ್ಥೆಯನ್ನು ಉತ್ತರ ಪ್ರದೇಶ ಸರ್ಕಾರ ಕೂಡ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯೆ.